ಹೇಗಿತ್ತು ಸರ್ ಮೂವಿ? ಚೆನ್ನಾಗಿತ್ತಾ ಸರ್? ಹೆಂಗಿತ್ತು ಮೂವಿ? ಚೆನ್ನಾಗಿತ್ತಾ ಸರ್? ಹೆಂಗಿತ್ತು ಮೂವಿ? ಸೂಪರ್. ಸರ್ ಹೆಂಗಿತ್ತು ಮೂವಿ? ಏನು ಇಷ್ಟ ಸರ್ ಮೂವಿ? ತುಂಬ ಓಕೆ. ಹೆಂಗಿತ್ತು ಹೆಂಗಿತ್ತು ಮೂವಿ? ಸೂಪರ್ ಆಗಿತ್ತು. ನಿಮಗೆ ಹೆಂಗಿತ್ತು ಸರ್? ರಿಸೆಪ್ಷನ್ ಹೇಗೆ ಅನಿಸುತ್ತೆ? ಅಲ್ಟಿಮೇಟ್ ಆಗಿತ್ತು, ಚೆನ್ನಾಗಿತ್ತು. ಎರಡು ಮೂವಿ ಚೆನ್ನಾಗಿತ್ತು. ಫಸ್ಟ್ ಆಫ್ ಸೆಕೆಂಡ್ ಆಫ್ ಸರ್ ತುಂಬ ಇಷ್ಟ ಆಯ್ತು ನಿಮಗೆ? ಎರಡು ಮೂವಿ ಇಷ್ಟ ಆಯ್ತು ನನಗೆ. ಓಕೆ, ಮೂವಿ ಥಿಯೇಟರ್ಗೆ ಹೋಗಿ ನೋಡಿ. ಹೇಗಿತ್ತು ಸರ್ ಮೂವಿ? Awesome. Just Okay. awesome. It's an experience. Okay. Just an experience. Sir, how is the action sequences and all? I'm sorry? Action sequences. Action sequences. It's As an a war. experience. Yes, sir. It's not a movie. It's an experience. You just need to experience it. Sir, how is the climax? Ultimate. I mean, words cannot describe. It's a next level of experience. Yes. Stay. It's not that you have come here for a movie. You have come here for an experience. ಸರ್ ಲಾಸ್ಟಲ್ಲಿ ಒಂದು ಟ್ವಿಸ್ಟ್ ಐತೆ, ಅದ್ರ ಬಗ್ಗೆ ಏನಂತ ಹೇಳ್ಕೊಡ್ತೀನಿ? No, I don't want to spoil that. Yes, sir. ನೋಡ್ಲೇಬೇಕು 100%. I would suggest ಆ ರೀತಿ ನೀವು ಅಂದ್ಕೊಂಡಿದ್ದೀರಾ ಈ ರೀತಿಯ ನೆಕ್ಸ್ಟ್ ಟ್ವಿಸ್ಟ್ ಬರ್ಬೋದು ಅಂತ? ಇಲ್ಲ, ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಅನ್ಪ್ರಿಡಿಕ್ಟಬಲ್ ಎಕ್ಸ್ಪೀರಿಯನ್ಸ್. ಅಂಡ್ ನಾನು ಹೇಳೋದು ಒಂದೇ, ಯು ಹ್ಯಾವ್ ಟು ವಾಚ್ ಇಟ್. ನೋಡಲೇಬೇಕು. ಆ್ಯಂಡ್ ಇಟ್ಸ್ ವರ್ತ್ ದ ಮನಿ. ಇಟ್ಸ್ ನಾಟ್ ಅಬೌಟ್ ದ ಮನಿ ಆಲ್ಸೋ. ಇಟ್ಸ್ ಅಬೌಟ್ ಎಕ್ಸ್ಪೀರಿಯನ್ಸ್. ರುಕ್ಮಿಣಿ ವಸಂತ್ ಅವ್ರ ಬಗ್ಗೆ ಏನಂತ ಹೇಳಕ್ ಬರುತ್ತೆ? ಒಂದು ಡಿಫ್ರೆಂಟ್ ಆಗಿ ಮಾಡವ್ರೆ. ವೆರಿ ಗುಡ್ ಕ್ಯಾರೆಕ್ಟರ್. ಆ್ಯಂಡ್ ನಾನು ಹೇಳೋದು ಏನಂದರೆ, ಶಿಸ್ ಡನ್ ಜಸ್ಟಿಸ್. ಎಸ್, ರಾಜ ಇದ್ರಲ್ಲ, ರಾಜ ಅವ್ರ ಮಗ ಕ್ಯಾರೆಕ್ಟರ್ ಮಾಡೋರಲ್ಲ, ಅವರು ಒಂದು ನೆಗೆಟಿವ್ ಆಗಿ ಮಾಡವ್ರೆ. ಅವ್ರೇನು ಮಾಡೋರು ಅಂದರೆ ಅದಕ್ಕೆ ರೋಲ್ಸ್ ತಕ್ಕಂಗೆ ಕರೆಕ್ಟಾಗಿ ಸೂಟ್ ಆಗಿದ್ದಾರೆ ಕ್ಯಾರೆಕ್ಟರ್ಸು. ಆ್ಯಂಡ್ ಇಟ್ಸ್ ಅ ವೆರಿ ಗುಡ್ ಪಿಕ್ ಆಫ್ ಕ್ಯಾರೆಕ್ಟರ್. ಸರ್ ಮತ್ತೆ ಕಾಮಿಡಿ ಬಗ್ಗೆ ಹೇಳ್ಬೇಕಂದ್ರೆ ರಾಕೇಶ್ ಪೂಜಾರಿ ಇದ್ರು, ಅವ್ರ ಬಗ್ಗೆ ಕಾಮಿಡಿನೂ ಚೆನ್ನಾಗಿದೆ. ಆ್ಯಂಡ್ ಬ್ಲೆಂಡೆಡ್ ವಿತ್ ದ ಮೂವಿ ವೆರಿ ವೆಲ್. Yes. ಸೊ ಅದು ಹೆಂಗಾಗುತ್ತಂದ್ರೆ, ಅದು ಸೀರಿಯಸ್ ಆಗಿ ಹೋಗ್ತಾ ಇರುತ್ತೆ, ಆದರೆ ಅಲ್ಲಿ ಮಧ್ಯದಲ್ಲಿ ಬರೋ ಹೌದು. ಕಾಮಿಡೀಸ್ ಇಟ್ಸ್ ಲೈಕ್ ಇಟ್ಸ್ ರಿಯಲಿ ಗ್ರೇಟ್ ಎಕ್ಸ್ಪೀರಿಯನ್ಸ್. ಇಟ್ಸ್ ಅ ಪಾರ್ಟ್ ಆಫ್ ದ ಸ್ಟೋರಿ ಟೆಲ್ಲಿಂಗ್. ಅದು ಅದನ್ನು ಫಸ್ಟಿಂದ ಒಂದು ಸ್ಟೋರಿ ಟೆಲ್ಲಿಂಗ್ ಆಗಿ ತಗೊಂಡೋಗಿದ್ದಾರೆ. ಅಂದರೆ ಎಲ್ಲೂ ಯಾವುದೇ ಒಂದು ಪಾಯಿಂಟಲ್ಲಿ ರಶ್ ಮಾಡಿದ್ದಾರೆ ಅಂತ ಮೂವಿನ ಬೇಗ ಇದು ಮಾಡಿಸ್ಬೇಕು ಅಂತ ಏನೂ ಇಲ್ಲ. ಇಟ್ ಇಸ್ ಲೈಕ್ ಸ್ಟೋರಿ ಟೆಲ್ಲಿಂಗ್ ಸೀಕ್ವೆನ್ಸ್ ಆಗಿ ಅನ್ಫೋಲ್ಡ್ ಆಗಿದೆ ಇವೆಂಟ್ಸ್. ಆ್ಯಂಡ್ ಐ ವುಡ್ ಸಜೆಸ್ಟ್, ಪ್ಲೀಸ್ ವಾಚ್ ಇಟ್. ಐ ಮೀನ್, ಎರಡನೇ ಸಾರಿನೂ ನೋಡಿ, ಜಸ್ಟ್ ಟೇಕ್ ದಟ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಲಾಸ್ಟಲ್ಲಿ ನೆಕ್ಸ್ಟ್ ಪಾರ್ಟನ್ನು ಅನೌನ್ಸ್ ಮಾಡವ್ರೆ, ಅದ್ರ ಬಗ್ಗೆ ಎಕ್ಸೈಟೆಡ್ ಇದ್ದೀರಾ? ಕಾಂತಾರ 3 ಇರ್ಬೋದು. ಡೆಫಿನೆಟ್ ಆಗಿ ಇಟ್ ವಿಲ್ ಬಿ ಅನ್ ಅದರ್ ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್. ಸರ್, ಔಟ್ ಆಫ್ 10 ಎಷ್ಟು ಕೊಡ್ತೀರಾ? 10 is not a score at all. Okay. It's an experience. It's like reality. Okay. Reality. I would 10 out of 10 or maybe, yeah. Sir, one word for Rishabh Shetty. One word for Rishabh Shetty. It's only God's grace that ಇದರ ಒಂದು ಮಾಡಲಿಕ್ಕೆ ದೇವರೊಂದು ಅನುಗ್ರಹ ಇದ್ರೇನೆ ಮಾಡೋಕ್ಕಾಗೋದು. ಫಿಲ್ಮ್ಸ್ ಎಲ್ಲರೂ ಮಾಡ್ತಾರೆ, ಬಟ್ ದೇವರೊಂದು ಅನುಗ್ರಹ ಇದ್ದು, ದೇವರ ಒಂದು ಆಶೀರ್ವಾದ ಇದ್ರೇನೆ ಈ ತರ ಒಂದು ಮೆಸೇಜನ್ನ ಆಡಿಯನ್ಸ್ಗೆ ತಲುಪಿಸಿ ಅದನ್ನ ಅವರಲ್ಲೂ ಒಂದು ಎಕ್ಸ್ಪೀರಿಯನ್ಸ್. ಲಾಸ್ಟಲ್ಲಿ ಅವ್ರ ಕ್ಲೈಮ್ಯಾಕ್ಸ್ ಆ್ಯಕ್ಟಿಂಗ್ ಇತ್ತಲ್ಲ, ಅದು ತುಂಬ ಅದು ಯಾರು ಮಾಡೋಕ್ಕಾಗಲ್ಲ. ಅದು ದೈವ ಅನುಗ್ರಹ ಇದ್ರೆ ಮಾತ್ರನೇ ಅವರು ಮಾಡಕ್ಕೆ ಸಾಧ್ಯ. ಹೌದು. ಆ ಮೂಮೆಂಟಲ್ಲಿ ವಿ ಕ್ಯಾನ್ ಮೇಕ್ ಔಟ್ ದಟ್ ದೇವರು ಅವ್ರ ಒಳಗಡೆ ಹೋಗಿದ್ದಾನೆ. ಅದು ನಮಗೆ ಸ್ಪಷ್ಟವಾಗಿ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಸಾಧ್ಯ. ನಮಗೆ ಎಷ್ಟೋ ವಿಷಯ ಗೊತ್ತಿಲ್ಲದೆ ಇರೋದೆಲ್ಲ ಸತ್ಯ. ಯಾವುದು ಗೊತ್ತಿಲ್ವೋ ಅದೆಲ್ಲ ಸತ್ಯ ಇಲ್ಲ ಅಂತ ಅಲ್ಲ. ಎಷ್ಟೋ ದೈವ ಇದೆ, ಅದು ನಾವು ಅದನ್ನ ಅದೇ ಕಣ್ಣು ಕಾಣೋದು ಮಾತ್ರನೇ ಸತ್ಯ ಅಲ್ಲ, ಕಣ್ಣು ಕಾಣ್ದಿರೋದು ಸತ್ಯ ಇದೆ ಅನ್ನೋದು ಈ ಒಂದು ಫಿಲಮ್ ಇಂದ ನಾವು ಪಡೆಯುವಂತ ಒಂದು ಇಂಪಾರ್ಟೆಂಟ್ ಲೆಸನ್. ಅಂಡ್ ಯಾವತ್ತು ಅಧರ್ಮ ಅನ್ನೋದು ಅದನ್ನ ಭಗವಂತ ಪ್ರತಿಯೊಂದು ಇದರಲ್ಲೂ ಹೇಳ್ತಾನೆ ಇರ್ತಾನೆ, ಅಧರ್ಮ ದಾರಿಯಲ್ಲಿ ಹೋಗ್ಲೇಬಾರ್ದು ಅಂತ. ಸೊ ಇಟ್ಸ್ ಅ ಮೆಸೇಜ್, ಕ್ಲಿಯರ್ ಮೆಸೇಜ್. ಥ್ಯಾಂಕ್ ಯು ಸರ್.